ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಗಸ್ಟ್ 14ನೇ ದಿನದ ಕರೆಂಟ್ ಅಫೇರ್ಸನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ ಬಂದು, ಶಕ್ತಿ ಯೋಜನೆ ಯಾವ ದಿನದಂದು ಆರಂಭವಾಯಿತು? ಶಕ್ತಿ ಯೋಜನೆ ಜೂನ್ 11ನೇ ತಾರೀಕು ಸ್ಟಾರ್ಟ್ ಆಯಿತು. 2023ರಿಂದ ಈ ಯೋಜನೆ ಪ್ರಾರಂಭವಾಯಿತು. ಸೊ 2023ರಲ್ಲಿ ಟೋಟಲ್ ಆಗಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು, 5 ಯೋಜನೆಗಳನ್ನು ಜಾರಿಗೆ ತಂತು. ಅದರಲ್ಲಿ ಗೃಹಜ್ಯೋತಿ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವನಿಧಿ ಯೋಜನೆ. ಈಗ ಅವುಗಳನ್ನು ಬಂದ್ ಮಾಡುವ ಕುರಿತು ಏನೈತಿ ಚರ್ಚೆಯನ್ನು ನಡೆಸಿದರು. ನೆಕ್ಸ್ಟ್, ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸಾರ್ ತಾಣಗಳು ಇವೆ ಅಂತ ಕೇಳ್ಯಾರು. ಇಲ್ಲಿ ಟೋಟಲ್ ಆಗಿ 85 ರಾಮ್ಸಾರ್ ತಾಣಗಳು ಇವೆ. ಇಲ್ಲಿ ರಾಮ್ಸಾರ್ ವಿಶ್ವ ಮಾನ್ಯತೆಯ ಜೌಗು ಭೂಮಿಗಳ ಪಟ್ಟಿಗೆ ಮತ್ತು ಭಾರತದ 3 ಪ್ರದೇಶಗಳು ಏನೈತಿ ಸೇರ್ಪಡೆ ಆಗ್ಯಾವು. ಈ 3 ಪ್ರದೇಶಗಳು ಸೇರ್ಪಡೆ ಆದದ್ದರಿಂದ ಏನೈತಿ ಟೋಟಲ್ ಆಗಿ 85 ಜೌಗು ಭೂಮಿ ತಾಣಗಳು ಇಲ್ಲಿ ನಮಗೆ ಸಿಕ್ಕಿದವು. ಇಲ್ಲಿ ನೋಡ್ಬೋದು. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಬುಧವಾರ ಈ ವಿಷಯ ತಿಳಿಸಿದರು. ತಮಿಳುನಾಡಿನ ನಂಜರಾಯನ ಪಕ್ಷಿಧಾಮ ಇದೊಂದು, ಕಾಜುವೇಲಿ ಪಕ್ಷಿಧಾಮ ಇದು 2, ಮಧ್ಯಪ್ರದೇಶದ ತಾವಾ ಸಂರಕ್ಷಿತ ಪ್ರದೇಶ ಈ 3 ತಾಣಗಳು ಏನೈತಿ ಹೊಸದಾಗಿ ಜೌಗು ಭೂಮಿಗಳ ಪಟ್ಟಿಗೆ ಸೇರ್ಪಡೆ ಆಗಿದವು. ಈ ಮೂಲಕ ಏನೈತಿ ಟೋಟಲ 85 ರಾಮ್ಸಾರ್ ತಾಣಗಳು ಆಗಿದವು. ಭಾರತದಲ್ಲಿ ಅತಿ ಹೆಚ್ಚು ತಾಣಗಳು ಎಲ್ಲಿದಾವೆ ಅಂದ್ರೆ ತಮಿಳುನಾಡಿನಾಗ ಅತಿ ಹೆಚ್ಚು ತಾಣಗಳು ಇದಾವೆ. ಟೋಟಲ್ 18 ಜೌಗು ಭೂಮಿ ತಾಣಗಳು ತಮಿಳುನಾಡಿನಾಗ ಅದಾವು. 2ನೇ ಸ್ಥಾನ ಯಾವುದದ ಮಧ್ಯಪ್ರದೇಶದಲ್ಲಿ 10 ರಾಮ್ಸಾರ್ ಸೈಟ್ ವೆಟ್ಲ್ಯಾಂಡ್ ಅದಾವು. ನೆಕ್ಸ್ಟ್, ಇಲ್ಲಿ ಕೇಂದ್ರ ಸರ್ಕಾರ ಹಲವಾರು ಪರಿಸರ ಸ್ನೇಹಿ ಕ್ರಮಗಳಿಂದ ಭಾರತದಲ್ಲಿ 2014ರಿಂದ 2024ರ 10 ವರ್ಷಗಳ ಅವಧಿಯಲ್ಲಿ ಏನೈತಿ 41 ರಾಮ್ಸಾರ್ ತಾಣಗಳ ಮಾನ್ಯತೆಯನ್ನು ಜೌಗು ಭೂಮಿಗಳನ್ನು ಗುರುತಿಸಲಾಗಿದೆ. ಮೊದಲ ಇವುಗಳ ಸಂಖ್ಯೆ ಕೇವಲ 25 ಇತ್ತು, ಈಗ 85 ಆಗ್ಯದ. 25 2014ರ ಹಿಂದೆ ಏನೈತಿ 25 ಇದ್ದು, ನಂತರ ಅವು ಹೆಚ್ಚಾಕೋತ ಈಗ 85ರ ಸ್ಥಾನಕ್ಕೆ ತಲುಪಿದವು. 1971ರಲ್ಲಿ ಫೆಬ್ರವರಿ 2ನೇ ತಾರೀಕು ಇರಾನ್ನ ರಾಮ್ಸಾರ್ ನಗರದಲ್ಲಿ ಜೌಗು ಭೂಮಿ ಸಮಾವೇಶವನ್ನು ಅಂಗೀಕರಿಸಲಾಗಿತ್ತು. ಹಾಗಾಗಿ ಫೆಬ್ರವರಿ 2ನೇ ತಾರೀಕು ಅಂತಾರಾಷ್ಟ್ರೀಯ ಜೌಗು ದಿನ ಅಂತ ಫೆಬ್ರವರಿ 2ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್, ಇಲ್ಲಿ ಕರ್ನಾಟಕದಾಗ ಟೋಟಲ 4 ಸೈಟ್ ಅದಾವು ವೆಟ್ಲ್ಯಾಂಡ ಜೌಗು ಭೂಮಿಗಳು. ಅದರಲ್ಲಿ ಶ್ರೀರಂಗಪಟ್ಟಣ ಒಂದು, ಅದು ಮೈಸೂರು ಜಿಲ್ಲೆ ಒಳಗೆ ಬರ್ತದೆ. ಇಲ್ಲಿ ಮಾಗಡಿ ಅನ್ನೋದು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಇದು ಗದಗ ಡಿಸ್ಟಿಕ್ ಒಳಗೆ ಬರ್ತದೆ. ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಇದು ಹಂಪಿ ಹತ್ತಿರ ಬರ್ತದೆ, ವಿಜಯನಗರ ಜಿಲ್ಲೆ. ನಂತರ ಅಘನಾಶಿನಿ ಹೆಂಚುರಿ ಕ್ಲೋಸ್ ಟು ಗೋಕರ್ಣ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆ ಒಳಗೆ ಇದು ಬರ್ತದೆ ಅಘನಾಶಿನಿ. ಸೊ ಟೋಟಲ್ ಆಗಿ 4 ತಾಣಗಳು ಏನೈತಿ ಕರ್ನಾಟಕದಾಗ ಅದಾವು: ರಂಗನತಿಟ್ಟು, ಅಂಕಸಮುದ್ರ, ಅಘನಾಶಿನಿ, ಮಾಗಡಿ ಕೆರೆ. ನೆಕ್ಸ್ಟ್, ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಯಾವಾಗ ಅಂತ ಕೇಳ್ಯಾರು. ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ನಾವು
ಆಗಸ್ಟ್ 23ನೇ ತಾರೀಕು ಆಚರಿಸ್ತೇವೆ. ಇಲ್ಲಿ ಈ ಪ್ರಶ್ನೆ ಎದಕ್ಕೆ ಬಂತಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಸುನಿತಾ ವಿಲಿಯಮ್ಸ್ ಅವ್ರು ಏನೈತಿ ಜೂನ್ 14ರಂದು ಅವರು ಬಾಹ್ಯಾಕಾಶದಿಂದ ಮರಳಿ ಬರಬೇಕಾಗಿತ್ತು. ಆದರೂ ಇನ್ನೂವರೆಗಾದರೂ ಅವರು ಬಂದಿಲ್ಲ. ಒಂದು ಸೆಕೆಂಡ್, ಇಲ್ಲಿ ಜೂನ್ 5 ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ಕೋಶದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದರು. ಜೂನ್ 5ಕ್ಕೆ ಹೋಗಿದ್ದರು. ಜೂನ್ 14ಕ್ಕೆ ಹೊಳ್ಳಿ ಬರಬೇಕಾಗಿತ್ತು. ಬಟ್ ಅಲ್ಲಿ ತೊಂದರೆ ಉಂಟಾಗಿರೋದ್ರಿಂದ ಜೂನ್ 14ಕ್ಕೆ ಬರೋಕ್ಕಾಗಲಿಲ್ಲ. ಬಟ್ ಇನ್ನೂವರೆಗೂ ಅವರು ಭೂಮಿಗೆ ಬಂದಿಲ್ಲ, ಇನ್ನು ಅಲ್ಲೇ ಅದಾರು. ನೆಕ್ಸ್ಟ್ ಇಲ್ಲಿ ಅದ್ರ ಬಗ್ಗೆನೇ ಸ್ವಲ್ಪ ನೋಡೋಣ. ಇಲ್ಲಿ ನ್ಯಾಷನಲ್ ಸ್ಪೇಸ್ ಡೇ ಏನೈತಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಇಂಡಿಯಾದಾಗ ಆಗಸ್ಟ್ 23 ಸೆಲೆಬ್ರೇಟ್ ಮಾಡ್ತಾರೆ. ಆಗಸ್ಟ್ 23ಕ್ಕೆ ಎದಕ್ಕೆ ಸೆಲೆಬ್ರೇಟ್ ಮಾಡ್ತಾರಂದ್ರೆ ಚಂದ್ರಯಾನ 3 ಏನೈತಿ ಇದು ಸಕ್ಸಸ್ಫುಲಿ ಮೂನ್ ಸರ್ಫೇಸ್ದಾಗ ಲ್ಯಾಂಡ್ ಆಗಿತ್ತು 2023. ಹಾಗಾಗಿ ಆಗಸ್ಟ್ 23ನ್ನು ನ್ಯಾಷನಲ್ ಸ್ಪೇಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್, ದ ಫಸ್ಟ್ ಇಂಡಿಯನ್ ವುಮೆನ್ ಟು ಟ್ರಾವೆಲ್ ಟು ಸ್ಪೇಸ್ ವಾಸ್ ಕಲ್ಪನಾ ಚಾವ್ಲಾ. ಇಂಡಿಯಾದ ಮೊದಲ ಮಹಿಳೆ ಸ್ಪೇಸ್ ಬಾಹ್ಯಾಕಾಶಯಾನ ಮಾಡಿದಂಥ ಮಹಿಳೆ ಯಾರಂದ್ರೆ ಕಲ್ಪನಾ ಚಾವ್ಲಾ ಅವರ ಮಾಡಿದರು. ಇವರು 1962ರಲ್ಲಿ ಹರಿಯಾಣದಾಗ ಜನಿಸ್ತಾರೆ. 2003ರಲ್ಲಿ ಇವರು ಸ್ಪೇಸ್ದಿಂದ ಬರುವಾಗ ಅದು ಬ್ಲಾಸ್ಟಾಗಿ ಅವರು ಸಾಯ್ತಾರೆ. 2003ರಲ್ಲಿ ಇವರ ಡೆತ್ ಆಗುತ್ತೆ. ನೆಕ್ಸ್ಟ್ ಇವರು ಫಸ್ಟ್ ಸ್ಪೇಸ್ ಮಿಷನ್ ಯಾವಾಗಿತ್ತು ಅಂದರೆ 1997ರಲ್ಲಿ ಹೋಗಿ ಬಂದಿದ್ದರು. ಸೆಕೆಂಡ್ ಸ್ಪೇಸ್ ಮಿಷನ್ ಒಳಗೆ ಇವರು 2003ಕ್ಕೆ ಜನವರಿ 16ರಂದು ಹೋಗಿದ್ರು. ಫೆಬ್ರವರಿ 1ರಂದು ಬರುವಾಗ ಇವ್ರೇನೈತಿ ಡೆತ್ ಆಗುತ್ತೆ. ನೆಕ್ಸ್ಟ್, ಸುನಿತಾ ವಿಲಿಯಮ್ಸ್ ಯಾರಂದ್ರೆ ಇವರ ಫಸ್ಟ್ ವುಮೆನ್ ಟು ರನ್ ಅ ಮ್ಯಾಥರಾನ್ ಇನ್ ಅ ಸ್ಪೇಸ್ದಲ್ಲಿ ರನ್ ಮಾಡಿದಂಥ ಮೊದಲ ಮಹಿಳೆ. ಸೊ ಸ್ಪೇಸ್ ವಾಕ್ಸ್ ಬೈ ದ ವುಮೆನ್. ಇಲ್ಲಿ ಇವರ ಟೋಟಲ್ ಆಗಿ 322 ದಿನ ಸ್ಪೇಸ್ದಲ್ಲಿ ಕಳೆದಿದ್ದರು. ಇದು ಇವ್ರದ್ದು ರೆಕಾರ್ಡ. 2006ರಿಂದ 2007ರೊಳಗೆ ಏನೈತಿ ಇವರ 322 ದಿನಗಳ ಕಾಲ ಸ್ಪೇಸ್ನಲ್ಲಿ ಕಳೆದಿದ್ದರು. ನೆಕ್ಸ್ಟ್, ಫ್ಲಡ್ ವಾಚ್ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದರು. ಯಾರಂದ್ರೆ ಜಲಶಕ್ತಿ ಸಚಿವ CR ಪಾಟೀಲ್ ಅವರ ಈ ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆಯನ್ನು ಮಾಡಿದರು. ನೆಕ್ಸ್ಟ್, ಆಗಸ್ಟ್ 28ರಿಂದ ಸೆಪ್ಟೆಂಬರ್ 8ರವರೆಗೆ ಏನೈತಿ ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ ಕ್ರೀಡೆಗಳು ನಡೆಯಲಿವೆ. ಅದರಲ್ಲಿ ಭಾರತದ 84 ಕ್ರೀಡಾಪಟುಗಳು ಏನೈತಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ 25ಕ್ಕೂ ಅಧಿಕ ಪದಕಗಳ ಗೆಲ್ಲುವ ವಿಶ್ವಾಸ ಇದೆ. ನೆಕ್ಸ್ಟು, ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ನಲ್ಲಿ ಭಾರತ ತಂಡವು 19 ಪದಕಗಳನ್ನ ಗೆದ್ದಿತ್ತು 2020ರ ಟೋಕಿಯೋ ಒಲಿಂಪಿಕ್ಸ. ಬಟ್ ಟೋಕಿಯೋ ಒಲಿಂಪಿಕ್ಸ್ 2021ರಾಗ ನಡೆದು 2020ರಲ್ಲಿ ಕೊರೋನಾ ಟೈಮ್ದಾಗ ಇದ್ದಿದ್ದರಿಂದ ಇದೇನಾಗ್ತಾ 2021ರಲ್ಲಿ ನಡೀತಾವು. ನೆಕ್ಸ್ಟ್, ಟೋಟಲ ಭಾರತದಿಂದ 12 ಕ್ರೀಡೆಗಳಲ್ಲಿ ಏನೈತಿ ಇವರ ಕ್ರೀಡಾಪಟುಗಳು ಕಣಕ್ಕ ಇಳಿಯಲಿದ್ದಾರೆ ಅಂತ ಹೇಳಿದರು. ನೆಕ್ಸ್ಟ್,
ಇವರು ಭಾರತದ ಪ್ಯಾರಾ ಬಿಲ್ಲುಗಾರ್ತಿ ಶೀತಲಾ ದೇವಿ. ಸೊ ಇಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಭಾರತದ ಹಾಕಿ ಪುರುಷರ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ 2 ಕೋಟಿ ರೂಪಾಯಿಗಳನ್ನೇನೈತಿ ಬಹುಮಾನವಾಗಿ ಕ್ರೀಡಾ ಸಚಿವ ಆಗಿರುವಂಥ ಮನ್ಸುಖ್ ಮಾಂಡವ್ಯ ಅವರ ಕೊಟ್ಟಿದ್ದಾರೆ. ನೆಕ್ಸ್ಟ್, ತಿಗಣೆ ಪತ್ತೆಗೆ ಶ್ವಾನದಳ ನಿಯೋಜಿಸಿದ ದಕ್ಷಿಣ ಕೊರಿಯಾ. ಈ ತಿಗಣೆ ಪತ್ತೆ ಕಾರ್ಯಾಚರಣೆಗೆ ನಿಯೋಜನೆಗೊಂಡಿರುವ ಶ್ವಾನದಳಕ್ಕೆ ಕೇಕೋ ಹೆಸರಿನ 2 ವರ್ಷದ ಸಣ್ಣ ಗಾತ್ರದ ಬೇಟೆ ನಾಯಿ ಮುಂದಾಳತ್ವವನ್ನು ವಹಿಸ್ಯದ. ನೆಕ್ಸ್ಟ್, ಬ್ರೈಲ್ ಲಿಪಿಯ ಡೆಬಿಟ್ ಕಾರ್ಡ್ ಬಿಡುಗಡೆ. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಡೆಯಿಂದ ಏನೈತಿ ದೃಷ್ಟಿದೋಷ ಇದ್ದವ್ರಿಗೆ ಬ್ರೈಲ್ ಲಿಪಿಯ ಡೆಬಿಟ್ ಕಾರ್ಡನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್, ರುವಾಂಡದ ಅಧ್ಯಕ್ಷನಾಗಿ 4ನೇ ಅವಧಿಗೆ ಕಗಾಮೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ರುವಾಂಡ ದೇಶದ ರಾಜಧಾನಿ ಯಾವುದು? ಕಿಗಾಲಿಯಲ್ಲಿ ಇವರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಯಾರ? ಕಗಾಮಿ ಅನ್ನೋರ. ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿ ನೀರಿನೊಳಗೆ ರಚನೆಗಳಿಗೆ ಅಶೋಕ, ಚಂದ್ರಗುಪ್ತ ಮತ್ತು ಕಲ್ಪತರು ಎಂಬ 3 ಹೆಸರುಗಳನ್ನು ಇಡಲಾಗಿದೆ. ಈ ಹೆಸರುಗಳನ್ನು ಭಾರತದ ಪ್ರಸ್ತಾಪಿಸಿದೆ ಮತ್ತು ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ನ ಆರ್ಗನೈಜೇಷನ್ ಮತ್ತು ಯುನೆಸ್ಕೋ ಇಂಟರ್ಗವರ್ನಮೆಂಟಲ್ ಓಷಿಯಾನೋಗ್ರಫಿ ಕಮಿಷನ್ ಇದನ್ನು ಅನುಮೋದಿಸಿದೆ. ನೆಕ್ಸ್ಟ್, ಇತ್ತೀಚೆಗೆ ದ್ವಿಪಕ್ಷೀಯ ವಾಯುಪಡೆಯ ವ್ಯಾಯಾಮ ಉದಾರ ಶಕ್ತಿ 2024ನಲ್ಲಿ ಭಾರತ ಮತ್ತು ಮಲೇಷ್ಯಾ ದೇಶಗಳು ಭಾಗವಹಿಸಲಿವೆ. ಉದಾರ ಶಕ್ತಿ 2024 ಭಾರತ ಮತ್ತು ಮಲೇಷ್ಯಾ 2 ದೇಶಗಳ ನಡುವಿನ ಜಂಟಿ ವಾಯುಪಡೆ ವ್ಯಾಯಾಮ. ನೆಕ್ಸ್ಟ್, ಮುಂದಿನ ಬೇಸಿಗೆ ಒಲಿಂಪಿಕ್ಸ್ ಅಮೇರಿಕದ ಲಾಸ್ ಏಂಜಲೀಸ್ನಲ್ಲಿ 2028ರಲ್ಲಿ ನಡೆಯಲಿವೆ. ಈ ಮೊದಲ 1984ರಲ್ಲಿ ಒಮ್ಮೆ ನಡೆದಿದ್ದು, 1932ರಲ್ಲಿ ಒಮ್ಮೆ ನಡೆದಿದ್ದು. ಸೊ ಈಗ 2028ರಲ್ಲಿ ನಡೆದ್ರೆ 3ನೇ ಬಾರಿಗೆ ಏನಾಗುತ್ತೆ ಲಾಸ್ ಏಂಜಲೀಸ್ನಲ್ಲಿ ನಡೆದಂಗೆ ಆಗುತ್ತೆ. ಸೊ ಇಲ್ಲಿಗೆ ಆಗಸ್ಟ್ 14ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.